everyone. Welcome to Sankalp Learning Solution. Dot situation. In this topic, see the question number 10. From among is the figure marked 1, 2, 3, 4. Select the figure which satisfies the same conditions of placement of the dot as in the figure X. So, ಇಲ್ಲಿ X figure ಅನ್ನ observe ಮಾಡಿ. So, ಇಲ್ಲಿ ಎಷ್ಟು shapes ಇದೆ? Square ಇದೆ. ಟ್ರಯಾಂಗಲ್ ಇದೆ, ಸರ್ಕಲ್ ಇದೆ. ಸೊ ಹಾಗಾದ್ರೆ ಈ ಡಾಟ್ಸ್ ಯಾವ ಶೇಪ್ಸ್ ಅನ್ನ ಒಳಗೊಂಡಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಡಾಟ್, ಸೊ ಈ ಡಾಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಈ ಡಾಟ್ಸ್ ಇನ್ಕ್ಲೂಡ್ ಆಗಿರುವಂತಹ ಶೇಪ್ಸ್ ಯಾವ್ಯಾವುದು ಹೇಳಿ? ಸ್ಕ್ವೇರ್ ಅಂಡ್ ಸರ್ಕಲ್. ಓಕೆ, ಸೊ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ದಿಸ್ ಡಾಟ್ ಇನ್ಕ್ಲೂಡ್ಸ್ ಟ್ರಯಾಂಗಲ್ ಅಂಡ್ ಸ್ಕ್ವೇರ್. ಸೊ ದಿಸ್ ಡಾಟ್ ಇನ್ಕ್ಲೂಡ್ಸ್ ಓನ್ಲಿ ಟ್ರಯಾಂಗಲ್. ಓಕೆ, ಸೊ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತಹ ಶೇಪ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು ಆಪ್ಷನ್ ಇಂದ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಆಪ್ಷನ್, ಸೊ ಇಲ್ಲಿ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಸ್ಕ್ವೇರ್ ಅಂಡ್ ಸರ್ಕಲ್ ಗೆ ಕಾಮನ್ ಯಾವುದೇ ರೀತಿಯ ಪಾಯಿಂಟ್ಸ್ ಇಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಏನಾಗುತ್ತೆ ಹೇಳಿ? ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಒನ್, ಸೊ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಸ್ಕ್ವೇರ್ ಅಂಡ್ ಸರ್ಕಲ್, ಸೊ ಇಲ್ಲಿ ಪಾಯಿಂಟ್ ಸಿಗ್ತಾ ಇದೆ. ಸೊ ಫಸ್ಟ್ ಒನ್ ಕರೆಕ್ಟ್ ಇದೆ. ಟ್ರಯಾಂಗಲ್ ಅಂಡ್ ಸ್ಕ್ವೇರ್, ಸೊ ಟ್ರಯಾಂಗಲ್ ಅಂಡ್ ಸ್ಕ್ವೇರ್. ಸೊ ಟ್ರಯಾಂಗಲ್ ಅಂಡ್ ಸ್ಕ್ವೇರ್ ಗೆ ಯಾವುದೇ ರೀತಿಯ ಕಾಮನ್ ಪಾಯಿಂಟ್ಸ್ ಸಿಗಲ್ಲ. ಸೊ ಸೆಕೆಂಡ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 3 ಹಿಯರ್ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಸ್ಕ್ವೇರ್ ಅಂಡ್ ಸರ್ಕಲ್, ಸೊ ಯಾವುದೇ ರೀತಿಯ ಕಾಮನ್ ಪಾಯಿಂಟ್ ಸಿಗಲ್ಲ. ಸೊ ಹಾಗಾದ್ರೆ ಫೋರ್ತ್ ಆಪ್ಷನ್ ರೈಟ್ ಆಗುತ್ತೆ. ಸೊ ನೋಡಿ, ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಇಲ್ಲಿ ಸ್ಕ್ವೇರ್ ಅಂಡ್ ಸರ್ಕಲ್. ಸೊ ಈ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಸ್ಕ್ವೇರ್ ಮತ್ತು ಸರ್ಕಲ್. ಓಕೆ, ಸೊ ಇಲ್ಲಿ ಒನ್ಸ್ ಅಗೇನ್ ಸರ್ಕಲ್ ಮತ್ತೆ ಸ್ಕ್ವೇರ್ ಎರಡಕ್ಕೂ ಇರುವಂತಹ ಕಾಮನ್ ಪಾಯಿಂಟ್ಸ್ ಅಲ್ವಾ ಇದು. ಅದೇ ರೀತಿ ಟ್ರಯಾಂಗಲ್ ಅಂಡ್ ಸ್ಕ್ವೇರ್. ಸೊ ಟ್ರಯಾಂಗಲ್ ಅಂಡ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಾವು ಈ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ? ಟ್ರಯಾಂಗಲ್ ಪ್ಲಸ್ ಸ್ಕ್ವೇರ್ ಎರಡಕ್ಕೂ ಇರುವಂತ ಕಾಮನ್ ಪಾಯಿಂಟ್ಸ್. ಅದೇ ರೀತಿ ಟ್ರಯಾಂಗಲ್, ಓನ್ಲಿ ಟ್ರಯಾಂಗಲ್ ಅಂದ್ರೆ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಓನ್ಲಿ ಟ್ರಯಾಂಗಲ್ ಆಗುತ್ತೆ. ಸೊ ಹಾಗಾಗಿ ಈ ಮೂರು ಕಂಡೀಷನ್ ಕೂಡ ಏನಾಗಿದೆ? ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಸಿಮಿಲರ್ ಫಿಗರ್ ಏನಾಗುತ್ತೆ ಹೇಳಿ? ಆಪ್ಷನ್ 4 ಆಗುತ್ತೆ. ಓಕೆ, ಸೊ 4 ಇಸ್ ದಿ ರೈಟ್ ಆನ್ಸರ್. ಥ್ಯಾಂಕ್ ಯು.